KSET ಕಾಮರ್ಸ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಥರ್ಡ್ ಪಾರ್ಟ್ ಆಗಿರುತ್ತೆ. ಇದರಲ್ಲಿ ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಎರಡು ಪಾರ್ಟಾಗಿ ಡಿವೈಡ್ ಮಾಡಿದ್ದೇವೆ. ಸೊ ಒನ್ ಈಸ್ ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಇನ್ ದಿಸ್ ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ we can discuss about some of the other different elements also. So one by one we can discuss about internal business environment and the elements of internal business environment. So first, meaning of internal environment. So business environment anta andre, so one is inside, affecting inside of the business and affecting outside from the business. So which is affecting inside of the business or inside of the organizations and all, so that we are calling it as internal environment anta. So ಯಾವುದು ಇಂಟರ್ನಲ್ or inside the organization ಎಫೆಕ್ಟ್ ಆಗುತ್ತೋ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಫ್ಯಾಕ್ಟರ್ಸ್ ವಿತಿನ್ ದ ಆರ್ಗನೈಸೇಷನ್. ಸೊ ಫ್ಯಾಕ್ಟರ್ಸ್ ಏನೇನು ಫ್ಯಾಕ್ಟರ್ಸ್ ಇರುತ್ತೆ, ಡಿಫ್ರೆಂಟ್ ಫ್ಯಾಕ್ಟರ್ಸ್. ಸೊ ಲೇಬರ್ಸ್ ಆಗಿರ್ಬೋದು, ಮಷಿನರೀಸ್ ಆಗಿರ್ಬೋದು, ಫಿನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು, ಈವನ್ ಮ್ಯಾನೇಜ್ಮೆಂಟ್, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಇದೆಲ್ಲದೂ ಕೂಡ ಇಂಟರ್ನಲಿ ಎಫೆಕ್ಟಿಂಗ್ ದ ಬಿಸ್ನೆಸ್ ಅಲ್ವಾ. ಸೊ ಇದೆಲ್ಲ ಫ್ಯಾಕ್ಟರ್ಸು ವಿತಿನ್ ದ ಆರ್ಗನೈಸೇಷನ್ ರನ್ ಆಗುತ್ತೆ. ಸೊ ಅದನ್ನು ಏನಂತ ಕರಿತಾ ಇದ್ದೀವಿ ಅಂತ ಅಂದರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಕಂಟ್ರೋಲೇಬಲ್ ಬೈ ಮ್ಯಾನೇಜ್ಮೆಂಟ್. ಸೊ ಇಂಟರ್ನಲ್ ಎನ್ವಿರಾನ್ಮೆಂಟ್ ಯಾವಾಗಲೂ ಏನಾಗಿರುತ್ತೆ ಅಂತ ಅಂದರೆ ಕಂಟ್ರೋಲೇಬಲ್ ಆಗಿರುತ್ತೆ. ಯಾಕೆ ಕಂಟ್ರೋಲೇಬಲ್ ಆಗಿರುತ್ತೆ? ಫಾರ್ ಎಕ್ಸಾಂಪಲ್, ವಿ ಎಸ್ಟಾಬ್ಲಿಷ್ ಒನ್ ಆಫ್ ದ ಬಿಸ್ನೆಸ್ ಅಲ್ವಾ. ನಾವೇನೋ ಒಂದು ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂತ ಅಂದರೆ, ಸೊ ಕಂಟ್ರೋಲಿಂಗ್ ದ ಮಷಿನರೀಸ್, ಕಂಟ್ರೋಲಿಂಗ್ ದ ಲೇಬರ್ಸ್ ಆ್ಯಂಡ್ ಆಲ್, ಕಂಟ್ರೋಲಿಂಗ್ ದ ಫಂಡ್ಸ್ ಆರ್ ದ ಫಿನಾನ್ಷಿಯಲ್ ಸಿಸ್ಟಮ್, ಎಲ್ಲದನ್ನು ಕೂಡ ನಾವೇನು ಮಾಡ್ಬೋದು, ವಿತಿನ್ ದ ಆರ್ಗನೈಸೇಷನ್, ವಿತಿನ್ ದ ಬಿಸ್ನೆಸ್ ಕಂಟ್ರೋಲ್ ಮಾಡ್ಬೋದು. ಅದಕ್ಕೋಸ್ಕರ ಸೊ ದಿಸ್ ಇಸ್ ಕಂಟ್ರೋಲೇಬಲ್ ಬೈ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಇನ್ಫ್ಲುಯೆನ್ಸಸ್ ಆಪರೇಷನ್ಸ್ ಆ್ಯಂಡ್ ಡಿಸಿಷನ್ಸ್. ಸೊ ಇಲ್ಲಿ ಇನ್ಸೈಡ್ ಆಫ್ ದ ಎನ್ವಿರಾನ್ಮೆಂಟ್, ಇನ್ಸೈಡ್ ಆಫ್ ದ ಬಿಸ್ನೆಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರ ಡಿಸಿಷನ್ಸ್ ಮತ್ತು ಆಪರೇಷನ್ ಏನಾಗಿರುತ್ತೆ ಅಂದರೆ ಇನ್ಫ್ಲುಯೆನ್ಸ್ ಇನ್ಸೈಡ್ ಆಫ್ ದ ಆರ್ಗನೈಸೇಷನ್ ಅಂತ. ಇಲ್ಲಿ ನಾವೇನು ಬೇಕಾದರೂ ಡಿಸಿಷನ್ ತೊಗೋಬೋದು ಟು ಪ್ರಮೋಟ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್, to develop the production system and all, to increase the sales and all, or sales promotions and all. So ಎಲ್ಲ ಡಿಸಿಷನ್ಸು ಟೋಟಲಿ ಆರ್ ಮೋಟಿವ್ ಇಸ್ ಟು ಗೇನ್ ದ ಪ್ರಾಫಿಟ್ ಅಲ್ವಾ. ಸೊ ಅದಕ್ಕೆ ಏನೇನು ಡಿಸಿಷನ್ಸ್ ಬೇಕು, ವಿ ಆರ್ ಫ್ರೀ ಟು ಟೇಕ್ ದ ಡಿಸಿಷನ್ಸ್ ಅಂತ. ಸೊ ನೆಕ್ಸ್ಟ್ ಒನ್ controllable factors we already discussed. Next one, leads to success. So controllable factors, internal environment is one of the controllable factors anta andre, so properly we are managing that internal elements or internal factors, so it leads to the success of the business anta. So proper training we are giving to the labor anta andre, that is contributing to the success of the business. So proper developed modernized machineries we installed inside of the business anta ಅಂದರೆ ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ದ ಸಕ್ಸಸ್ ಆಫ್ ದ ಬಿಸ್ನೆಸ್ ಆರ್ ಆರ್ಗನೈಸೇಷನ್ ಅಂತ. ಸೊ ಇದೆಲ್ಲದನ್ನು ಏನಂತ ಕರಿತಾ ಇದ್ದೀವಿ ಅಂದರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ನು ಫೀಚರ್ಸ್ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಸೊ ಏನೇನು ಫೀಚರ್ಸ್ ಇರುತ್ತೆ, ಎಕ್ಸಿಸ್ಟ್ ವಿತ್ ಇನ್ ಆರ್ಗನೈಸೇಷನ್, ಆಲ್ರೆಡಿ ವಿ ಡಿಸ್ಕಸ್ನ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್, ಸೊ ಏನು ಮಾಡ್ಬೋದು, ಹ್ಯೂಮನ್ ರಿಸೋರ್ಸಸ್ ಆರ್ ದ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದ ಪರ್ಫಾರ್ಮೆನ್ಸ್. ಸೊ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದ ಪರ್ಫಾರ್ಮೆನ್ಸ್ ಅಂತ ಅಂದರೆ, ಇಫ್ ಒನ್ ಆಫ್ ದ ಪ್ರಾಡಕ್ಟ್ ಕಂಪ್ಲೀಟೆಡ್, ಪ್ರೊಡ್ಯೂಸ್ ಕಂಪ್ಲೀಟ್ಲಿ ಆ್ಯಂಡ್ ಸೆಂಡ್ ಇಟ್ ಟು ದ ಮಾರ್ಕೆಟ್ ಅಂತ ಅಂದರೆ, ಸೊ ಬೈಯಿಂಗ್ ಆರ್ ದ ನಾಟ್ ಟು ಬೈ, ಇದೆಲ್ಲದೂ ಕೂಡ ಯಾರ್ದು ಡಿಸಿಷನ್ ಆಗಿರುತ್ತೆ ಅಂದರೆ ಕನ್ಸ್ಯೂಮರ್ಸ್ ಡಿಸಿಷನ್ ಆಗಿರುತ್ತೆ. ಆದರೆ ಹೌ ಟು ಪ್ರೊಡ್ಯೂಸ್ ದಟ್, ವಿಚ್ ಕೈಂಡ್ ಆಫ್ ದ ಗೂಡ್ಸ್ ವಿ ಶುಡ್ ಪ್ರೊವೈಡ್ ದಟ್ ಆರ್ ಪ್ರೊಡ್ಯೂಸ್ ದಟ್, ವಿಚ್ ಕೈಂಡ್ ಆಫ್ ದ ಕ್ವಾಲಿಟಿ ವಿ ಮಸ್ಟ್ ಪ್ರೊವೈಡ್ ಟು ದ ಕನ್ಸ್ಯೂಮರ್ಸ್. ಸೊ ಇದೆಲ್ಲದೂ ಕೂಡ ಎಲ್ಲಿರುತ್ತೆ ಅಂತ ಅಂದರೆ ಇನ್ಸೈಡ್ ಆಫ್ ದ ಬಿಸ್ನೆಸ್, ಇನ್ಸೈಡ್ ಆಫ್ ದ ಆರ್ಗನೈಸೇಷನ್ ಡಿಸಿಷನ್ ಆಗಿರುತ್ತೆ. ಸೊ ಇದೇನಾಗುತ್ತೆ, ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ದ ಪರ್ಫಾರ್ಮೆನ್ಸ್ ಅಂತ. ಸೊ ನೆಕ್ಸ್ಟ್ ಒನ್ ಟ್ಯಾಂಜಿಬಲ್ ಆ್ಯಂಡ್ ದ ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸ್. ಸೊ ಟ್ಯಾಂಜಿಬಲ್ ಅಂತ ಅಂದರೆ ಟಚ್ ಮಾಡುವಂಥದ್ದು, ಕಾಣಿಸುವಂಥದ್ದು. ಇಂಟ್ಯಾಂಜಿಬಲ್ ಅಂತ ಅಂದರೆ ಜಸ್ಟ್ ವಿ ಕ್ಯಾನ್ ಫೀಲ್ ಇಟ್ ಅಂತ ಅಲ್ವಾ. ಸೊ ಟ್ಯಾಂಜಿಬಲ್ ಫ್ಯಾಕ್ಟರ್ಸು ಇರುತ್ತೆ, ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸು ಇರುತ್ತೆ ಇಲ್ಲಿ ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ. ಸೊ ಟ್ಯಾಂಜಿಬಲ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಮಷಿನರೀಸ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲದನ್ನು ಟ್ಯಾಂಜಿಬಲ್ ಅಂತ ಕರಿತೀವಿ, ಹ್ಯೂಮನ್ ರಿಸೋರ್ಸಸ್ ಆಲ್ಸೋ. ಸೊ ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸ್ ಅಂತ ಅಂದರೆ training given to the part of that labors and all, motivating by the part of that labors to get the proper work. ಸೊ ಇದೆಲ್ಲ ಇಂಟ್ಯಾಂಜಿಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಎರಡೂ ಕೂಡ ಏನಾಗಿರುತ್ತೆ ಅಂತ ಅಂದರೆ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ ಟು ದ ಪಾರ್ಟ್ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ.
So next one, elements of internal environment. So this is one of the important topic here. So in the part of that elements, different elements here, different elements are coming under the part of this internal environment. So value system, vision, mission, objectives of the business, management structure, human resources, company culture and all, and finally physical and financial resources. So one by one we can discuss about each elements now. So value system, first one is value system. Value system anta andre ethical values or the ethical principles of the business or the company organization anta karitivi. So we established one of the business activities anta andre we should not go to the part of unethical practices anta. So honesty is most important. So we should give justice to the part of the consumers. We must provide the quality goods and all. We should not cheat to the part of the consumers and all alva. Adikoskara so value system or the ethical belief and the principle is most important internal environment or the elements of internal environment anta. So next one, vision, mission and objectives. So vision, mission and objectives anta andre vision, mission and objectives of the business environment or the business anta. So vision anta andre nothing, yeah, future goal. So what about our future goal? Why we establish the organization ಅನ್ನೋದನ್ನ ಏನು ಮಾಡಿರ್ತೀವಿ ಅಂತ ಅಂದರೆ we should set one of the vision when we are going to establish the organization ಅಂತ. So proper vision ಇದ್ರೆ we can reach that vision very properly ಅಂತ with the help of proper management and the planning system anta. So mission anta andre enu purpose. What about the purpose of that business? So ಏನು purpose na itkondu ಏನು intention na itkondu we establish one of the organization anta. So vision, mission and objective it must be very clear anta, then only we can achieve success in the part of the business organization. So objectives anta andre what about the targets, what about the goals we are going to achieve that ಅನ್ನೋದನ್ನ ಪ್ರಾಪರ್ ಆಗಿ ಸೆಟ್ ಮಾಡ್ಕೊಂಡಿರಬೇಕು. ಸೊ ಏನಾಗಿರುತ್ತೆ, ಒನ್ ಆಫ್ ದ ಎಕ್ಸಾಂಪಲ್ I mentioned here. So increase the sales. So increase the sales anta andre most commonly business production system we establish to increase the profit or gain the profit antane. So simply we are producing something, selling something, but we are not getting profit and all, even our sale also not increase step by step anta andre there is no use or the no growth of the business activities alva. Adikoskara so we are going to set one of the objective to increase the sales or the increase the profit. So that we are calling it as the vision, mission and the objectives of business environment. So next one, management structure. So management structure anta andre different levels of the management anta karitivi, different levels of the authority or the administrative system anta. So from higher level to the lower level. So each level of management also very important when we are going to achieve our vision, mission and the objective of business activities anta. So from lower level to higher level or higher level to lower level is it must be distributed very properly. So each sector must be concentrated very well anta andre we can achieve our business goal anta. So in the part of decision making system anta andre higher authorities helping to the part of the lower authorities and all, even board of directors what we are calling alva. So one of the business, one of the organization we established anta andre board of directors irtare, some of the committee members irtare. So they are always discussing to the part of the profit maximization and growth of the business activities and so proper management structure also one part of the internal business environment or element of that and very important to the part of internal structure of the business anta. So next one, human resources. So human resources most commonly persons or the people. So how that organization, how that business activities run, not only running by the help of the machineries and all, it's also running by the help of the human beings or the human resources anta. So human resources anta andre yaryar bartare, most commonly employees, laborers and all alva. So why it is one of the most important part of business environment anta andre employees, simply we are recruiting the employees and all, but they are not skilled
ಸ್ಕಿಲ್ ಬೇಸ್ಡ್ ಅಂತ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಟು ಮ್ಯಾನೇಜ್ ದ ಆರ್ಗನೈಸೇಷನ್ ಪ್ರಾಪರ್ಲಿ. ಅದಕ್ಕೋಸ್ಕರ ಸೊ ವಿಚ್ ಆರ್ ದ ಎಂಪ್ಲಾಯೀಸ್ ವಿ ಆರ್ ರಿಕ್ರೂಟಿಂಗ್, ದೇ ಮಸ್ಟ್ ಹ್ಯಾವ್ ಸಮ್ ಆಫ್ ದ ಸ್ಪೆಸಿಫಿಕ್ ಆ್ಯಂಡ್ ವೆಲ್ ಅಡ್ವಾನ್ಸ್ ಸ್ಕಿಲ್ ಅಂತ. ಸೊ ಸ್ಕಿಲ್ ಬೇಸ್ಡ್ ಎಂಪ್ಲಾಯೀಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಬಿಸ್ನೆಸ್. ಸೊ ಪ್ರೊಡಕ್ಟಿವಿಟಿ ಅಂತ ಅಂದರೆ ಬೇಸ್ಡ್ ಆನ್ their specific skills and all, based on proper skills, so what they are producing, how they are working ಅಲ್ವಾ, ಆ ವರ್ಕಿಂದ ಬರುವಂಥ ಔಟ್ಪುಟ್ಟನ್ನು ಏನಂತ ಹೇಳ್ತಾ ಇದ್ದೀವಿ ಅಂತಂದರೆ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ಸ್ಕಿಲ್ಡ್ ಎಂಪ್ಲಾಯೀಸ್ ಇದ್ದಾರೆ ಅಂತ ಅಂದರೆ ಔಟ್ಕಮ್ ಆಲ್ಸೋ ಏನಾಗಿರುತ್ತೆ, ವೆರಿ ಗುಡ್ ಇರುತ್ತೆ ಅಂತ. ಅದಕ್ಕೋಸ್ಕರ ಹ್ಯೂಮನ್ ರಿಸೋರ್ಸಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸಿಂಪ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸ್ಕಿಲ್ಡ್ ಎಂಪ್ಲಾಯೀಸ್ ಅಂತ ಅಂದರೆ ದಟ್ಸ್ ನಾಟ್ ಪ್ರಾಪರ್ ಹಿಯರ್. ಸೊ ವೆನ್ ವಿ ರಿಕ್ರೂಟೆಡ್ ದಟ್ ಎಂಪ್ಲಾಯೀಸ್ ಟು ದ ಪಾರ್ಟ್ ಆಫ್ business activities and all, we should provide some of the training to the part of the employees anta. So by providing proper training, we are expecting the proper productivity anta. That's one of the comfortable or the good system in the part of internal ಎನ್ವಿರಾನ್ಮೆಂಟ್ ಅಂತ. ಸೊ ಆಲ್ವೇಸ್ ಯಾವಾಗಲೂ ಏನಾಗಿರುತ್ತೆ, ಎಕ್ಸಾಂಪಲ್ ಐ ಮೆನ್ಷನ್ ಯಾ ಸ್ಕಿಲ್ಡ್ ವರ್ಕರ್ಸ್ ಏನು ಮಾಡ್ತಾರೆ, ದೇ ಹೆಲ್ಪ್ ಟು ಇಂಪ್ರೂವ್ ದ ಔಟ್ಪುಟ್ ಆರ್ ಇಂಪ್ರೂವ್ ದ ಪ್ರೊಡಕ್ಟಿವಿಟಿ ಅಂತ. ಸೊ ನೆಕ್ಸ್ಟ್ ಒನ್ ಕಂಪನಿ ಕಲ್ಚರ್. ಸೊ ಕಂಪನಿ ಕಲ್ಚರ್ ಅಂತ ಅಂದರೆ ವರ್ಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಂಪ್ಲಾಯಿ ಬಿಹೇವಿಯರ್ ಆಗ್ಬೋದು. ಸೊ ಇದೆಲ್ಲದನ್ನು ಸೇರಿ ಬೈ ದ ಕಾಂಬಿನೇಷನ್ ಆಫ್ ದಟ್, ಸೊ ವಿ ಆರ್ ಕಾಲಿಂಗ್ ಇಟ್ ಆಸ್ ದ ಕಂಪನಿ ಕಲ್ಚರ್ ಅಂತ. ಸಿಂಪ್ಲಿ ವಿ ರಿಕ್ರೂಟೆಡ್ ಸ್ಕಿಲ್ಡ್ ಎಂಪ್ಲಾಯೀಸ್ ಆ್ಯಂಡ್ ಆಲ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಚ್ ಔಟ್ಪುಟ್ ಫ್ರಮ್ ದ ಎಂಪ್ಲಾಯೀಸ್ ಅಂತ ಅಂದರೆ ದಟ್ಸ್ ಒನ್ ವೇ, ಆ್ಯಕ್ಚುಲಿ ಒನ್ ವೇ ಆಫ್ ದ ಮ್ಯಾನೇಜ್ಮೆಂಟ್. ಅದ್ರ ಜೊತೆಗೆ as a company, as a business organization and all, it must provide proper working environment to the part of the employees ಅಂತ. ಸೊ ಯಾವಾಗ ಎಂಪ್ಲಾಯೀಸ್ಗೆ ಪ್ರಾಪರ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇರುತ್ತೆ, ಪ್ರಾಪರ್ ವರ್ಕಿಂಗ್ ಕಂಡೀಷನ್ ಇರುತ್ತೆ, ಆವಾಗ ಏನು ಮಾಡ್ಬೋದು, ವಿ ಕ್ಯಾನ್ ಗೆಟ್ ದ ಪ್ರಾಪರ್ ಪ್ರೊಡಕ್ಟಿವಿಟಿ ಆರ್ ಪ್ರಾಪರ್ ಔಟ್ಪುಟ್ ಫ್ರಮ್ ದ ಎಂಪ್ಲಾಯೀಸ್ ಅಂತ. ಸೊ ಅದ್ರ ಮೇಲೆ ಏನಾಗಿರುತ್ತೆ, ನಾವು ಯಾವ ಥರ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡ್ತೀವಿ, ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡಿರ್ತೀವಿ, ಅದ್ರ ಮೇಲೆ ಎಂಪ್ಲಾಯಿ ಬಿಹೇವಿಯರ್ ಕೂಡ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಇದೇನಾಗಿದೆ ಅಂತ ಅಂದರೆ ಲಿಂಕಿಂಗ್ ಕಾನ್ಸೆಪ್ಟ್ ಆಗಿದೆ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಆಸ್ ವೆಲ್ ಆಸ್ ಟು ದ ಪಾರ್ಟ್ ಆಫ್ ಎಂಪ್ಲಾಯಿ ಬಿಹೇವಿಯರ್. ಸೊ ಫ್ರೆಂಡ್ಲಿ ಕಲ್ಚರ್ ಇದೆ, ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ವಿ ಪ್ರೊವೈಡ್ ಅಂತ ಅಂದರೆ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಟೀಮ್ ವರ್ಕ್ ಅಂತ. ಅವರು ಎಲ್ಲ ಎಂಪ್ಲಾಯೀಸ್ ಏನು ಮಾಡ್ತಾರೆ, ದೇ ಆರ್ ವರ್ಕಿಂಗ್ ಆಸ್ ದ ಟೀಮ್ ಆ್ಯಂಡ್ ದೇ ಆರ್ ಪ್ರೊವೈಡಿಂಗ್ ಪ್ರಾಪರ್ ಔಟ್ಪುಟ್. ಸೊ ನೆಕ್ಸ್ಟ್ ಒನ್ physical and financial resources. So physical and financial resources means, I mentioned that physical means nothing here, machineries or the machines, so buildings of the organizations and all. So these all tangible products or tangible things we are calling that alva. So that is physical here, physical resources. So financial antandre most commonly understood finance, capital, funds of that financial system of that. So these are calling it as the financial resources. So both also very important and comes under the part of internal environment.